ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಈಸಿಯಾಗಿ ಮಾಡುವ ಗಾರ್ಲಿಕ್ ರೈಸ್ ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಗಾರ್ಲಿಕ್ ರೈಸ್ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನೂ ಕೂಡ ಲೈಟಾಗಿ ಫಸ್ಟ್ ಬಿಸಿ ಮಾಡ್ಕೋತೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಚಟ ಅನ್ನತ್ತಾಗ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಸ್ಟ್ ಹಂಗೆ ಸಿಪ್ಪಿ ತೆಗೆದು ಜಜ್ಜಿ ಹಾಕ್ಕೊಳತ್ತೀನಿ. ಇವನ್ನ ಎಣ್ಣೆ ಒಳಗೆ ಫಸ್ಟ್ ಚಲೋತ್ನಂಗೆ ಫ್ರೈ ಮಾಡೋಣಂತ. ಫ್ಲೇಮ ಫುಲ್ಲ ಲೋ ಫ್ಲೇಮ್ನಾಗನ ಕುಕ್ ಮಾಡ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ ಚಲೋತ್ನಂಗೆ ಫ್ರೈ ಆಗಲಿ. ಆಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣಂತ. ಈಸಿಯಾಗಿ ಟೇಸ್ಟಿಯಾಗಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ ಇದು ಬ್ರೇಕ್ಫಾಸ್ಟ್ ರೆಸಿಪಿ. ಈಗ ನಾನು ಕೊತ್ತಂಬರಿನ ಹಾಕ್ಕೊಳತ್ತೀನಿ. ಕೊತ್ತಂಬರಿ ಕೂಡ ಎಣ್ಣೆ ಒಳಗೆ ಒಂಚೂರು ಲೈಟಾಗಿ ಒಂದು 2 ಸೆಕೆಂಡ್ಸ್ನಷ್ಟು ಫ್ರೈ ಆಗಲಿ. ಯಾವುದನ್ನು ಹೊತ್ತಿಸ್ಬೇಡ್ರಿ. ಸೊ ಹಾಗಾಗಿ ಲೋ ಫ್ಲೇಮ್ನಾಗನ ಕುಕ್ ಮಾಡ್ಕೊಳ್ಳೋಣಂತ. ಕೊತ್ತಂಬರಿ ಫ್ರೈ ಆದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋನು. ಖಾರಕ್ಕಂಥೇಳಿ ನಾ ಇಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನಿಮ್ಮ ಟೇಸ್ಟ್ ನೋಡಿ ಹಾಕೋರಿ. ಆಮೇಲೆ ಒಂದು 2 ಚಿಟಿಕೆಯಷ್ಟು ಅರಿಶಿನ ಪೌಡ್ರು, ಒಂದು ಅರ್ಧ ಸ್ಪೂನ್ನಷ್ಟು ಆಮ್ಚೂರು ಪೌಡ್ರ್ ಹಾಕ್ಕೊಂಡೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸಲ ಚಲೋ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣಂತ. ಮಸಾಲೆ ಪೌಡ್ರ್ ಹಾಕಿದ ಮೇಲೆ ಭಾಳೊತ್ತು ಬಿಸಿ ಆಗೋದು ಬೇಡ. ಸೊ ಹಾಗಾಗಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂಥ ರೈಸನ್ನು ಹಾಕ್ಕೋತೀನಿ. ನೀವು ಲೆಫ್ಟ್ ಓವರ್ ರೈಸನ್ನಾದರೂ ಹಾಕ್ಕೋಬೋದು ಅಥವಾ ಫ್ರೆಶ್ ಮಾಡಿದ ರೈಸ್ ಆದರೂ ಹಾಕ್ಕೋಬೋದು. ಸೊ ಮೊದಲ ರೆಡಿ ಮಾಡಿ ಇಟ್ಕೊಂಡಂಥ ರೈಸನ್ನ ಇದಕ್ಕೆ ಹಾಕ್ಕೊಂಡು ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ರೈಸ್ ರೆಡಿ ಆಗಿಬಿಡ್ತೈತೆ ನೋಡಿರಿ. ಗೆಸ್ಟದು ಬಂದಾಗ ಸಾಂಬಾರದು ಮಾಡೋಕೆ ಬೇಸರಾಗಿತ್ತ ಅಂತಂದ್ರೆ ಈ ಥರ ಗಾರ್ಲಿಕ್ ರೈಸ್ ಮಾಡಿ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿರ್ತೈತಿ. ಸೊ ರೈಸ್ ಹಾಕ್ಕೊಂಡ್ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟಿಗೆ ಗಾರ್ಲಿಕ್ ರೈಸ್ ರೆಡಿ ಆಗಿಬಿಡ್ತೀವಿ ನೋಡಿರಿ. ಇದನ್ನು ಮತ್ತೆ ಬಿಸಿ ಮಾಡಬೇಕಂತೇನಿಲ್ಲ. ನೀವು ಹಂಗೂ ಸರ್ವ್ ಮಾಡ್ಬೋದು, ಬೇಕಿದ್ರೆ ಬಿಸಿಯಾಗಿನೂ ಸರ್ವ್ ಮಾಡ್ಬೋದು. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗೋದು ಗಾರ್ಲಿಕ್ ರೈಸ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.